ಫಂಡಮೆಂಟಲ್ ಥಿಯರಿ ಆಫ್ ಅರ್ಥಮೆಟಿಕ್ ಶುರು ಮಾಡೋಣ. ಏನು ಹೇಳುತ್ತದು ಅಂತ ಹೇಳಿದ್ರೆ, ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಆ್ಯಂಡ್ ದಿಸ್ ಎಕ್ಸ್ಪ್ರೆಷನ್ ಇಸ್ ಯುನೀಕ್ ಅಂತ ಹೇಳಿ. ಸೊ ಕಾಂಪೋಸಿಟ್ ನಂಬರ್ ಅಂತ ಹೇಳಿದ್ರೆ ಏನೋ ವಿಚ್ ಆರ್ ನಾಟ್ ಪ್ರೈಮ್ ಆ್ಯಂಡ್ ನಾಟ್ ಒನ್. ಇದನ್ನು ಸ್ವಲ್ಪ ಡೀಟೇಲಾಗಿ ಕಲ್ತ್ಕೊಬೇಕು ಅಂತ ಹೇಳಿ ನಾನು ಬೇಸಿಕ್ಸಲ್ಲಿ ಮಾಡಿದ್ದೀನಿ, ಮ್ಯಾಥ್ ಬೇಸಿಕ್ ಸೆಕ್ಷನಲ್ಲಿ. ಅಲ್ಲೋ ಕ್ಲೀನಾಗಿ ನೋಡ್ಕೊಳ್ಳಿ, ಎಲ್ಲ ಅರ್ಥ ಆಗುತ್ತೆ, ಆಯಿತಾ. ಸೊ ಒಂದು ಕಾಂಪೋಸಿಟ್ ನಂಬರು, ಇವೆಲ್ಲ ಕಾಂಪೋಸಿಟ್ ನಂಬರು ಈ ಲಿಸ್ಟಲ್ಲಿ ಇದೆಯಲ್ಲ ಅವೆಲ್ಲ ಕಾಂಪೋಸಿಟ್ ನಂಬರ್, ಸರಿನಾ. ಸೊ ಇದನ್ನು ನಾನು ಪ್ರೈಮ್ ಫ್ಯಾಕ್ಟರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಆ್ಯಂಡ್ ದಟ್ ಎಕ್ಸ್ಪ್ರೆಸ್ಡ್ ಫಾರ್ಮ್, ಅದು ಉತ್ತರ ಏನಿದೆಯೋ ಅದು ಯೂನಿಕ್ ಅಂತ ಹೇಳಿದ್ರೆ ಅದರ ಥರ ಮತ್ತೊಂದಿಲ್ಲ. ಆ ಯೂನಿಕ್ ಅಂದರೆ ಆ ಎಕ್ಸ್ಪ್ರೆಷನ್ ಇಂದ ನಮ್ಮ ಉತ್ತರ ಏನು ಬರುತ್ತೆ ಅದು ಒಂದು ಸಿಂಗಲ್ ನಂಬರ್ ಬರುತ್ತೆ, ಎರಡು ಉತ್ತರ ಬರಲ್ಲ ಅಂಥೇಳಿ. ಎಕ್ಸಾಂಪಲ್ 4ನ 2 × 2 ಅಂತ ಬರಿಬೋದು ಅಲ್ವಾ. 2 × 2 ನಾವು ಮಲ್ಟಿಪ್ಲೈ ಮಾಡಿದ್ರೆ 4 ಬರುತ್ತೆ ಹೊರತು ಇನ್ನೇನು ಬರಲ್ಲ. ಸೊ ದಟ್ಸ್ ದ ಯೂನಿಕ್ ಪಾರ್ಟ್ ಅಬೌಟ್ ಇಟ್. 6 2 × 3, ನಾನು 2 × 3 ಅಂತ ಹೇಳಿದ ತಕ್ಷಣ 6 ಹೇಳ್ತೀರ ಹೊರತು ಇನ್ಯಾವುದೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಉತ್ತರ 6 ಮಾತ್ರ. 8ನ 2 × 2 × 2 ಅಂತ ಹೇಳ್ಬೋದು. 9 3². 10 2 × 5. 12 2 × 2 × 3 ಅಲ್ವಾ. 25 ಇವಾಗ ಎಕ್ಸ್ಪೋನೆಂಟ್ ಫಾರ್ಮ್ ಉಪಯೋಗಿಸ್ತೀನಿ, 5². 26 2 × 13. 27 3 × 3 × 3 that is 3³. 28 2 × 17. 100 10². 2² × 5². 340 2 × 5 × 17. 1140 10 0ನ 2 × 5 ಅಂತ ಬರಿತೀನಿ. 114 ಇವಾಗ ಈ ಥರ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ಅಲ್ವಾ, ಕನ್ಫ್ಯೂಸ್ ಆಗೋದು ಬೇಡ, ಏನು ತಪ್ಪು ಮಾಡೋದು ಬೇಡ ಅಂತ ಹೇಳಿದ್ರೆ ಈ ಥರ ಮಾಡ್ಕೊಳೋಣ ಅಲ್ವಾ. ಸೊ 2 6 5 ಅದಾದಮೇಲೆ 5 5 ಮತ್ತು ಇದು 7 3 1 9. ಸೊ ಇದು ನಿಮ್ಮ ಎಕ್ಸ್ಪ್ರೆಷನ್ನು. 2 × 5 × 2 × 3 × 19. ಇದನ್ನು ನಾನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದಾಗ ನಮ್ಮ ಉತ್ತರ ಒಂದು 2² × 3 × 5 × 19 ಬರುತ್ತೆ, ಸರಿನಾ. ಸೊ ಇದು ನಮ್ಮ ಫಂಡಮೆಂಟಲ್ ಥಿಯರಿ ಆಫ್ ಅರ್ಥಮೆಟಿಕ್ ಇಂಟ್ರಡಕ್ಷನ್ ಅಷ್ಟೇ. ಸೊ ಇದು ಕಾನ್ಸೆಪ್ಟ್ ಈಸಿ, ಅದು ಉಪಯೋಗ ಮಾಡಿಕೊಂಡು ಒಂದಷ್ಟು ಕಷ್ಟದ ಕ್ವಶನ್ನ ಆನ್ಸರ್ ಮಾಡ್ತೀವಿ, ಉತ್ತರ ಕೊಡೋದಕ್ಕೆ ಈಸಿ ಆಗುತ್ತೆ, ಸರಿನಾ.